ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವಾಗೊಂದು ಗಿಡ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಚಿಕ್ಕ 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 ಇದು ರೋಡ್ ಬದಿಲಿರೋ ಅಂಥ ಗಿಡ. ನಾವು ತೋಟಕ್ಕೆ ಹೋಗ್ತೀವಲ್ಲ ಆ ರೋಡಲ್ಲಿ ಆ ಬದಿಲಿದೆ ಸ್ನೇಹಿತರೆ. ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿದೆ ನೋಡಿ. ಇದು ಕಾಯಿ, ಇದು ಹೂವು ನೋಡಿ ಹೇಗೆ ಒಂದು ಲೈಟ್ ಬ್ಲೂ ಕಲರಲ್ಲಿ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು, ಲೈಟ್ ಬ್ಲೂ ಕಲರಲ್ಲಿ ಮೊಗ್ಗು ಹೂವು ಕಾಣಿಸ್ತಾ ಇದೆ. ಮಾತ್ರ ಇದು ತುಂಬ ಮುಳ್ಳು ಸ್ನೇಹಿತರೆ. ನೋಡಿ ಎಲೆ ಮೇಲೆ ಮತ್ತು ಎಲೆ ಹಿಂದೆನೂ ಸಹ ಮುಳ್ಳಿರ್ತದೆ, ನೋಡ್ಬೋದು ನೀವು. ಇದು ಕಾಯಿ ಸ್ಟೇಜಲ್ಲಿ ಹೀಗಿರುತ್ತೆ, ಹಣ್ಣಾದರೆ ಈ ಥರ ಆಗ್ತದೆ ಸ್ನೇಹಿತರೆ. ಇದು ಯಾವ ಜಾತಿ ಯಾವ ಪ್ರಭೇದಕ್ಕೆ ಸೇರಿರೋದು ಅಂದರೆ ಸ್ನೇಹಿತರೆ, ಈ ಗುಳ್ಸುಂಡೆ ಕಾಯಿ ಅಂತೀವಿ ನೋಡ್ರಿ, ಆ ಜಾತಿಗೆ ಸೇರಿರೋದು. ಆದರೆ ಇದನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಅಷ್ಟು ಕಹಿಯಾಗಿರ್ತದೆ. ಬೀಜ ನೋಡಿ ಹೇಗಿದೆ. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ, ಈ ಹಲ್ಲು ನೋವು ಮತ್ತು ಹಲ್ಲಲ್ಲಿ ಹುಳ ಇರುತ್ತೆ ನೋಡಿ, ಅದಕ್ಕೆ ರಾಮಬಾಣ ಕಣ್ರಿ. ಯಾವ ಥರ ಇದು ಎಫೆಕ್ಟ್ ಆಗ್ತದೆ ಅಂದರೆ, ಈ ಒಂದು ಕಿತ್ತಿ ತೋರಿಸ್ತೇನೆ. ಇದು ಹಣ್ಣಿದೆ ನೋಡಿ ಸ್ನೇಹಿತರೆ, ಈ ಹಣ್ಣು ಹಾಗೆ ಬಿಟ್ಟರೆ ಒಣಗೋಗ್ತದೆ. ಒಣಗಿ ಒಂದು ಇಲ್ಲಿ ಒಣಗಿರೋ ಕಾಯಿ ಯಾವುದೂ ಇಲ್ಲ, ಒಣಗಿ ಗಿಡದಲ್ಲೇ ಇರ್ತದೆ. ಆವಾಗ ನೀವು ಏನು ಮಾಡಬೇಕು ಅಂದರೆ, ಈ ಕಾಯಿನ ತಂದು ದೀಪದಲ್ಲೋ ಯಾವುದ್ರಲ್ಲೂ ಸುಟ್ಕೊಬಿಡ್ಬೇಕು. ದೀಪದಲ್ಲಿ ಯಾವುದ್ರಲ್ಲಾದರೂ ಸುಟ್ಕೊಂಡು ಇದು ಮಾಡಿದ್ರೆ ಇದು ಚಿಕ್ಕದಾಗಿ ಒಂದು ಪೌಡ್ರ್ ಟೈಪ್ ಆಗುತ್ತೆ ಸ್ನೇಹಿತರೆ. ಆವಾಗ ಆ ಪೌಡ್ರನ್ನ ನಿಮಗೆ ಎಲ್ಲಿ ಹಲ್ಲಿದೆಯೋ, ಹಲ್ಲು ಬಾಯಲ್ಲೇ ಇರುತ್ತೆ, ಹಲ್ಲು ನೋವು ಎಲ್ಲಿದೆಯೋ, ಉಳುಕ ಹಲ್ಲು ಆಗಿರುತ್ತಲ್ಲ, ಆ ಹಲ್ಲು ಮೇಲೆ ಹಾಕ್ಕೊಬಿಡ್ಬೇಕು. ಹಾಕಿ ಬಾಯಿ ಮುಚ್ಕೊಬಿಡ್ಬೇಕು. ಯಾರ ಹತ್ರನೂ ಮಾತಾಡೋ ಆಗಿಲ್ಲ, ಹಾಗೆ ಅದರ ಉಗುಳು ಸಹ ನುಂಗೋ ಆಗಿಲ್ಲ. ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ನೀವು ಇದು ಅಲ್ಲಲ್ಲಿ ಇದ್ರದ್ದು ಪೌಡ್ರೆಲ್ಲ ಹಾಕ್ಕೊಂಡಿರ್ತೀರಲ್ಲ, ಅದ್ರ ಸಮೇತ ಉಗಿಬೇಕು ಸ್ನೇಹಿತರೆ. ಆವಾಗ ಹುಳ ಇತ್ತು ಅಂದರೆ ಹುಳದ ಸಮೇತನೂ ಬರುತ್ತೆ. ಹಾಗೆ ನೋವಿದ್ದರೆ ನೋವಿಗೆ ಸಹ ಕ್ರಮೇಣ ಕಮ್ಮಿ ಆಗುತ್ತೆ. ನೀವು ಕಮ್ಮಿ ಆಗೋವರೆಗೂ ಇದನ್ನು ಮಾಡಬೇಕಾಗ್ತದೆ. ಯಾಕೆ ಅಂದರೆ ಆಯುರ್ವೇದಿಕ್ಕು ಯಾವುದೂ ಸಡನ್ನಾಗಿ ಕೆಲಸ ಮಾಡೋಲ್ಲ. 21 ಡೇಸ್ ಆಗಲೇಬೇಕು. ಹಲ್ಲು ನೋವಿದ್ರೂ ಸಹ ಅಷ್ಟೇ, ನಿಮಗೆ ಕ್ರಮೇಣ ಹಲ್ಲು ನೋವು ಕಮ್ಮಿ ಆಗ್ತದೆ. ಇದು ಹಲ್ಲು ನೋವಿದ್ದವರಿಗೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಅಂತ ಅಂದ್ಕೊತೇನೆ. ಒಂದೇ ಒಂದು ಒಣಗಿರೋ ಅಂಥ ಅಲ್ಲೊಂದು ಕಾಯಿ ಇದೆ, ಅದು ಸಹ ಕಿತ್ತು ತೋರಿಸ್ತೇನೆ ನಿಮಗೆ ನೋಡಿ ಸ್ನೇಹಿತರೆ. ಒಣಗಿರೋಂಥ ಕಾಯಿ ಸಿಕ್ತು. ಇವಾಗ ಈ ಥರ ಒಣಗಿರುತ್ತೆ ಕಾಯಿ, ಅದನ್ನು ನೀವು ಮನೆಗೆ ತಂದು ಸುಟ್ಟು ಹಿಂಗೆ ಇಸಕ್ಬಿಟ್ರೆ ಪೌಡ್ರ್ ಸಹ ಬರ್ತದೆ. ಆ ಪೌಡ್ರನ್ನ ನೀವು ಅಲ್ಲಲ್ಲಿ ಹಾಕ್ಕೊಂಡು ಇದು ಮಾಡಬೇಕಾಗ್ತದೆ. ನಿಮಗೆ ಈ ಇಂಪ್ರಮೇಷನ್ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.